ಆಮೆನ್, ಹಲ್ಲೆಲೂಯಾ. ಆಮೆನ್. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಜಡಿದಪಟ್ಟ ನಂತರ, ಆತನು ಕೊಲೆ ಮಾಡಲ್ಪಟ್ಟ ನಂತರ, ಆತನನ್ನು ಅರಿಮಥೆಯನು ಆ ಶವವನ್ನು ತೆಗೆದುಕೊಂಡು ಹೋಗಿ ತನ್ನ ಒಂದು ಸಮಾಧಿಯೊಳಗಿಟ್ಟ ನಂತರ ಎಲ್ಲ ಯೆರೂಸಲೇಮೇ ಶಾಂತವಾಯಿತು. ಯಾವಾಗ ಗರಿಗೆದರಿದು ಗೊತ್ತಾ ಈ ಒಂದು ಉಲ್ಲಾಸ? ಯೇಸು ಕತ್ತೆ ಮೇಲೆ ಕುಳಿತುಕೊಂಡು ರಾಜನಾಗಿ ಒಳಗೆ ಪ್ರವೇಶಿಸಬೇಕಾದರೆ ಯೆರೂಸಲೇಮ್ ರಾಜಧಾನಿ, ಆಮೆನ್, ಹಲ್ಲೆಲೂಯಾ, ಇಸ್ರೇಲಿನ ರಾಜಧಾನಿ ಯೆರೂಸಲೇಮ್. ಆ ಯೆರೂಸಲೇಮಿನಲ್ಲಿ ಆತನು ಅರಮನೆಗೆ ಹೋಗಲಿಲ್ಲ, ತನ್ನ ಆಲಯವೆಂಬ ಅರಮನೆಗೆ. ಆ ಆದಿರಾಜನು ಬರಬೇಕಾದ್ರೆ ಆ ದೊಡ್ಡ ಆರ್ಭಟ, ಸಂತೋಷ, ನಲಿದಾಟ, ಕುಣಿದಾಟ, ಎಲ್ಲಿ ನೋಡಿದ್ರು ಹೋಸಾನ ಹೋಸಾನ. ಆದರೆ ಆತನು ಸತ್ತ ನಂತರ ಆ ಅರಸನು ಬಂದದ್ದು ಯೆರೂಸಲೇಮನ್ನ ಆಳ್ವಿಕೆ ಮಾಡೋದಕ್ಕಾಗಿ ಅಲ್ಲ, ಆ ಅರಸನು ಬಂದದ್ದು ಸಾಯುವುದಕ್ಕಾಗಿ. ಆಮೆನ್, ಹಲ್ಲೆಲೂಯಾ. ಆ ಅರಸನು ಬಂದಂಥದ್ದು ನಿನ್ನನ್ನು ನನ್ನನ್ನು ಆ ರಾಜ ಪದವಿಯಲ್ಲಿ ಕೂಡಿಸುವುದಕ್ಕೋಸ್ಕರ, ನಮ್ಮನ್ನು ಆ ಪರಲೋಕದಲ್ಲಿ ಸಿಂಹಾಸನದಲ್ಲಿ ತನ್ನೊಂದಿಗೆ ಕೂಡಿಸುವುದಕ್ಕೋಸ್ಕರ ಬಲಿಯಾಗೋದಕ್ಕೆ ಬಂದಂಥ ದೇವರ ಕುರಿಮರಿಯಾತನು. ಕರಗಳೆತ್ತಿ ಹೇಳೋಣ, ವಿ ಲವ್ ಯು ಜೀಸಸ್. ದುರಭಾಷೆಲ್ಲರ ಬಾಲೆಲೂಯ. ಆ ಒಂದು ಯೇಸು ಶಿಲುಬೆಯಲ್ಲಿ ಸತ್ತ ನಂತರ ಬರ್ಬರವಾಗಿ ಆಮೆನ್ ಯೆರೂಸಲೇಮ್ ಮಾರ್ಗಾಲ ರಕ್ತದ ಹನಿಗಳು ಸುರಿಯಲ್ಪಟ್ಟು ಆಮೆನ್ ಯೆರೂಸಲೇಮ್ ಮಾರ್ಗ ಪೂರ್ತಿಯಾಗಿ ಅದನ್ನು ಹೊಡೆದುಕೊಂಡು ಎಳೆದುಕೊಂಡು ಊರ ಆಚೆಗೆ ತೆಗೆದುಕೊಂಡು ಹೋಗಿ ಆತನ ಶಿಲುಬೆಗೆ ಜಡಿದು ಆತನನ್ನು ಕೊಲೆ ಮಾಡಿದಂಥ ಘಟನೆ ಊರ ಒಳಗಿರೋಂಥ ಯಾವರಿಗೂ ಕೂಡ ಹೊರಬರಲು ಅಂಜಿಕೆ ಆಗೋಯ್ತು. ಯಾಕೆಂದರೆ ಇದುವರೆಗೂ ಕೂಡ ಅಲ್ಲಿದ್ದವರು ಯಾರು ಕೂಡ ಆಮೆನ್, ಅದು ಚಿಕ್ಕ ಮಗುವಾಗಿರಲಿ ವಯಸ್ಸಾದವರಾಗಿರಲಿ, ತಮ್ಮ ಜೀವನದಲ್ಲಿಯೇ ಇಂಥ ಒಂದು ಬರ್ಬರವಾದ ಹತ್ಯೆನ ನೋಡಿರಲಿಲ್ಲ. ಹಲ್ಲೆಲೂಯಾ. ಇಂಥ ಬರ್ಬರವಾದ ಹತ್ಯೆನ ಕಣ್ಣೆದುರೇ ಒಬ್ಬನು ಚರ್ಮವೇ ಇಲ್ಲದ ಹಾಗೆ ಮಾಂಸ ಖಂಡಗಳು ಕಿತ್ತು ಹೋಗಿ ಒಂದು ಮನುಷ್ಯನಿಗೆ 15 ಏಟು ಬಿದ್ದರೆ ಗಾಯಗಳನ್ನ ನೋಡೋಕ್ಕಾಗಲ್ಲ. ಆದರೆ ಒಬ್ಬನ 5,000 ಗಾಯಗಳನ್ನ ಮೈಯ ಪೂರ್ತಿ ಒಡಿಸ್ಕೊಂಡು ಆಮೆನ್ ಭಾರವಾದ ಶಿಲುಬೆನ ಹೊತ್ಕೊಂಡು ಮುಳ್ಳು ಕಿರೀಟವನ್ನು ಧರಿಸ್ಕೊಂಡು ಆ ಮುಳ್ಳು ಕಾಡು ವಿಷದ ಮುಳ್ಳು ತಲೆನ ಚುಚ್ಚಿ ಅದರೊಳಗಿಂದ ರಕ್ತನ ಕಣ್ಣೆಲ್ಲ ತುಂಬಿ ಕೈ ಹಿಡಿದುಕೊಂಡು ಶಿಲುಬೆನ ಹಿಡಿದಿರುವಂಥ ಕೈಗಳಲ್ಲಿ ಮಾಂಸವೇ ಇಲ್ಲದೆ ನರನಾಡಿಗಳೆಲ್ಲ ಕಿತ್ತೋಗಿ ಒಂದು ಬರ್ಬರವಾದ ದೃಶ್ಯ. ಯೆರೂಸಲೇಮಲ್ಲಿ ಯಾರು ಕೂಡ ಇನ್ನು ಎಷ್ಟು ಕಾಲ ಅವರು ಇರ್ತಾರೋ ಅಷ್ಟು ಕಾಲವೂ ಮರೆಯದಂಥ ಒಂದು ಘಟನೆ. ಹಲ್ಲೆಲೂಯಾ. ನಾ ಹೇಳೋದಷ್ಟು ಜನ ಕೇಳ್ತಾ ಇದ್ದೀರಾ? ಆ ವ್ಯಕ್ತಿ ಯಾರು ಬರಬರವಾಗಿ ಸತ್ತನು, ಆದರೆ 3ನೇ ದಿನ ಜೀವಂತವಾಗಿ ಎದ್ದು ನೇರವಾಗಿ ತನ್ನ ಶಿಷ್ಯರ ಬಳಿಯಲ್ಲಿ ಬಂದ್ಬಿಟ್ಟು ಆಮೆನ್ ಯಾರ ನಿಮಿತ್ತವಾಗಿ ಯಾರ ಪಾಪದಿಂದ ಕೊಲ್ಲಲ್ಪಟ್ಟನೋ ಅವರನ್ನೇ ಹುಡುಕಿ ಬಂದು ಅವರನ್ನೇ ಪ್ರೀತಿಸಿ ಅವರೇ ಆತನ ಮರೆತೋಗಿದ್ದರು, ಅವರೇ ಆತನು ಮತ್ತೆ ಬದುಕದಿಲ್ಲ ಎಂಬುದಾಗಿ ನೆನೆಸಿದ್ರು. ಈತನ ಅವರಿಗೋಸ್ಕರ ಬದುಕಿ ಬಂದು, ಎಷ್ಟು ಜನ ಆಮೇಲೆ ಎಂಬುದಾಗಿ ಹೇಳ್ತೀರಾ? ಇವರಿಗೋಸ್ಕರ ಅವರು ಬಂದು ಅವರೊಂದಿಗೆ ಮಾತನಾಡಿ ಅವರೊಂದಿಗೆ ಜೊತೆ ಇದ್ದು. ನನ್ನ ಪ್ರೀತಿಯ ಜನರೇ, ಆಮೆನ್, ಈ ಬೆಳಗಿನ ಸಮಯದಲ್ಲಿ ಆಮೆನ್ ಹೇಳುವುದನ್ನು ಕಿವಿಗೊಟ್ಟು ಕೇಳ್ರಿ. ಆಮೆನ್, ಲಿಸನ್ ಟು ವಾಟ್ ಐ ಸೇ ದಿಸ್ ಮಾರ್ನಿಂಗ್. ಆಮೆನ್, ಅಂಥ ಬರ್ಬರವಾಗಿ ಸತ್ತಂಥ ಯೇಸುವನ್ನು ಆಮೆನ್ ಎಲ್ಲ ಜನರು ಅದನ್ನೇ ಆ ಶಿಲುಬೆನ ಮರೆಯದೇ ಇರಬೇಕಾದ್ರೆ ಆಮೆನ್ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನ ಶಿಷ್ಯರಿಬ್ಬರು ಯೆರೂಸಲೇಮನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾಯಿದ್ರು? ಎಮ್ಮಾಹುಸ್ ಪಟ್ಟಣಕ್ಕೆ. ಆಮೆನ್, ಹಲ್ಲೆಲೂಯಾ. ಯೇಸುವಿನ ಶಿಲುಬೆನ ಬಿಟ್ಬಿಟ್ಟು
ಮುಗಿಸಿದ ನಂತರ ಆ ಬಾಡಿನ ಅರಿಮತ್ತಾಯನ ಒಂದು ಸಮಾಧಿಯ ಒಳಗೆ ಇಡುವುದನ್ನು ನೋಡಿದಂಥ ಆ ಒಂದು ಶಿಷ್ಯರು ಅವರೆಲ್ಲರೂ ಕೂಡ ಮನನೊಂದು ಎಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ತಿರುಗಬೇಕಾದ್ರೆ ಯೇಸು ತನ್ನ ಶಿಷ್ಯರ ಮಧ್ಯದಲ್ಲಿ ಇಳಿದು ಬರ್ತಾನೆ. ಹಲೋ, ಯೇಸು ತನ್ನ ಶಿಷ್ಯರ ಮಧ್ಯದಲ್ಲಿ ಇಬ್ಬರ ಮಧ್ಯದಲ್ಲಿ ಇಳಿದು ಬಂದು ನೀವು ಏನೇನ ಮಾತನಾಡ್ತೀರಿ ಎಂಬುದಾಗಿ ಹೇಳಿದಾಗ ಅವರು ಹೇಳ್ತಾರೆ, ನೀ ಊರಿಗೋ ಸುಬ್ನ. ಯಾಕೆಂದರೆ ಅವರು ನಂಬಲಿಲ್ಲ ಯೇಸು ಜೀವಂತವಾಗಿ ಎದ್ದು ಅಲ್ಲಿ ಬಂದಿದ್ದಾರೆ ಎಂಬುದಾಗಿ. ಅವ್ರು ಹೇಳಿದ್ರು, ನೀವು ಹೊಸುಬ್ನ ಈ ಒಂದು ಊರಿಗೆ. ನಡೆದಂಥದ್ದು ಚಿಕ್ಕ ಮಗುಗೂ ಕೂಡ ಗೊತ್ತು. ನಡೆದ ಘಟನೆನ ಯಾರು ಕೂಡ ಬಿಟ್ಟು ಬೇರೆ ಮಾತನಾಡಲಿಕ್ಕೆ ಆಗದಷ್ಟು ನೋವು ತುಂಬಿರುವಾಗ ನೀನು ಯಾವುದ್ರ ಬಗ್ಗೆ ಅಂತ ಕೇಳ್ತಾ ಇದೆಯಲ್ಲ ಎಂಬುದಾಗಿ ಅವರೊಂದಿಗೇನೆ ಜೀಸಸ್ ನಡ್ಕೊಂಡು, ಯೇಸು ಸ್ವಾಮಿ ನಡ್ಕೊಂಡು ಹೋಗಿ 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 ಆದರೆ ಒಂದು ವಾಕ್ಯ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ ಅದರಲ್ಲಿ 4ನೇ ವಾಕ್ಯ. ಆ 4ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಗೊತ್ತಾಗ್ತದೆ ಯಾಕೆ ಅವರಿಬ್ಬರು ಹಿಂದೆ ಹೋದರು ಅಂತ. ಯಾಕಂದರೆ ಯೇಸು ಸ್ವಾಮಿಗೆ ಏನು ಮನಸ್ಸಿನಲ್ಲಿತ್ತು ನೋಡ್ರಿ. 4ನೇ ವಾಕ್ಯ. ಹಲ್ಲೆಲೂಯ. ದೇವ್ರ ವಾಕ್ಯದಲ್ಲಿ ನೋಡ್ರಿ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾ ಇರೋಂಥ ಮಾತೇನೆಂದರೆ, ಆಮೆನ್, ನೀವು ಯೆರೂಸಲೇಮನ್ನ ಬಿಟ್ಟು ಹೋಗಬೇಡ್ರಿ. ಆಮೆನ್, ಹಲ್ಲೆಲೂಯ. Jesus came along with his disciples to Jerusalem, not to leave Jerusalem. ಆಮೆನ್. ಈ ದಿನ ದೇವರ ಆತ್ಮನ ಹೇಳುವಂಥದ್ದನ್ನು ಕಿವಿ ಉಳ್ಳವನು ಕೇಳಲಿ. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನೆಲ್ಲ ಕರ್ಕೊಂಡು ಕತ್ತೆಯ ಮೇಲೆ ಹತ್ಕೊಂಡು ಯೆರೂಸಲೇಮಿಗೆ ಬಂದಿದ್ದಂಥ ಒಂದು ಕಾರಣ ಯೆರೂಸಲೇಮನ್ನು ಆ ಶಿಷ್ಯರು ಬಿಟ್ಟು ಹೋಗಬೇಕೆಂಬುದಾಗಿ ಅಲ್ಲ. ಎಷ್ಟು ಜನ ಆಮೇಲೆ ಎಂಬುದಾಗಿ ಹೇಳ್ತೀರಾ? ನಾವು ಈ 40 ದಿನ ಶಿಲುಬೆಯ ಪಯಣವನ್ನು ಅನುಸರಿಸಿ ಆ ಒಂದು 16 ತಾಸು 18 ತಾಸು ಯೇಸುವಿನ ಮರಣದೊಂದಿಗೆ ನಾವು ರಾತ್ರಿಯೆಲ್ಲ ಇದ್ದಿದ್ದು ಆ ಒಂದು ಶಿಲುಬೆನ ಬಿಟ್ಟು ಹೋಗೋದಕ್ಕೆ ಅಲ್ಲ. ಎಷ್ಟು ಜನ ನನ್ನೊಂದಿಗೆ ಒಪ್ಕೊಳ್ತೀರಾ? ಮುಗೀತು ಬ್ರದರ್, ಗುಡ್ ಫ್ರೈಡೆ, ಇನ್ಮೇಲೇನು ಈಸ್ಟರ್, ಹಲ್ಲೆಲೂಯ, ಹೊಸ ಬಟ್ಟೆ ಧರಿಸ್ಕೋಬೇಕು, ಇನ್ಮೇಲೆ ಶಿಲುಬೆ ಅನ್ನುವಂಥದ್ದು ಮುಗಿದೋತದ ಕಥೆ ಎಂಬುದಾಗಿ ಬೇರೆ ಊರಿನವರಿಗೆಲ್ಲರಿಗೂ ಇತ್ತು. ಆದರೆ ಯೇಸು ಸ್ವಾಮಿ ತನ್ನವರಾಗಿರುವಂಥ ಶಿಷ್ಯರಿಗೆ, ತನ್ನವರಾಗಿರುವವರು ಊರು ಬಿಟ್ಟು ಎಮ್ಮಾವಸ್ಗೆ ಹೋಗ್ಬೇಕಾದ್ರೆ ಓಡೋಗ್ತಾರೆ. ಯಾಕೆ? ಅದರಲ್ಲಿ ಶಿಲುಬೆನ ತೋರಿಸೋದಕ್ಕೆ. ಹಲ್ಲೆಲೂಯ. ಯೆರೂಸಲೇಮಿನಿಂದ ಇನ್ನೇನು ಮುಗೀತು? ನಮ್ಮ ಯಜಮಾನನೇ ಇಲ್ಲ, ನಮ್ಮ ಒಂದು ನಾಯಕನೇ ಇಲ್ಲವಲ್ಲ, ನಮ್ಮ ಗುರುವೇ ರಬ್ಬಾಯ್ ಇನ್ನೂ ಇಲ್ಲವಲ್ಲ, ಹೋಗೋಣ ತಿರುಗಿ ಎಂಬುದಾಗಿ ಎಲ್ಲರೂ ಮಾತನಾಡಿಕೊಳ್ಬೇಕಾದ್ರೆ ಯೇಸು ಅವರ ಮಧ್ಯದಲ್ಲಿ ಬಂದು ಹೇಳ್ತಾರೆ ಏನೆಂಬುದಾಗಿ, ನೀವು ಯೆರೂಸಲೇಮನ್ನು ಬಿಟ್ಟು ಹೋಗಕೂಡದು. ಇಫ್ ಯು ವಾಂಟ್ ಟು ಲೀವ್ ಅ ಟ್ರೂ ಕ್ರಿಸ್ಟಿಯನ್ ಲೈಫ್, ಗುಡ್ ಫ್ರೈಡೆ ದಿನ ಮಾತ್ರ 10 ಗೋಳಾಡಿ ಬೇರೆ ದಿನ ಪಾಪದಲ್ಲಿ ಜೀವಿಸೋದಕ್ಕಾಗಿ ನಿಮ್ಮನ್ನು ನನ್ನನ್ನು ಯೇಸು ಸ್ವಾಮಿ ರಕ್ತ ಸುರಿಸಿ ಪ್ರಾಣ ಕೊಟ್ಟಿಲ್ಲ ಬ್ರದರ್. ಹಲ್ಲೆಲೂಯ, ಹಲ್ಲೆಲೂಯ. ಬರ್ಬರವಾಗಿ ಸತ್ತಾತನು. ಆಮೆನ್. ಯಾವುದಕ್ಕಾಗಿ ಸತ್ತನು? ಒಬ್ಬ ಮನುಷ್ಯ ಸಾಯ್ತಾನೆ ಅಂದರೆ ಅವನ ಜೀವನಕ್ಕಾಗಿ ಹೋರಾಡಿ ಸಾಯ್ತಾನೆ. ಆದರೆ ಕ್ರಿಸ್ತನು ಸಾವಿಲ್ಲದೆ ಇರುವಂಥ ಅಧಿಪತಿ, ಜೀವಾಧಿಪತಿಯು, ಅಲ್ಫವೂ ಒಮೇಗವೂ ಆಗಿರುವ ದೇವರು. ಆಮೆನ್. ಆರಂಭವೇ ಗೊತ್ತಿಲ್ಲದೆ ಮುಕ್ತಾಯವೇ ಕಾಣದೇ ಇರುವಂಥ ಆ ಒಂದು ಎಲೋಹೇ, ಆತನು ಸಾವನ್ನು ಯಾಕೆ ತೆಗೆದುಕೊಂಡಿದ್ದಂಥದ್ದು? ಯಾಕೆ ಮರಣವನ್ನು ಆತನು ಸ್ವೀಕರಿಸಿದ್ದು ಗೊತ್ತಾ? ನೀವು ನಾನು ಆ ಜೀವದಲ್ಲಿಯೇ ಬದುಕಬೇಕೆಂಬುದಕ್ಕಾಗಿ.